ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕೆಟ್ಟವರು ಎಷ್ಟೇ ಕೆಟ್ಟದ್ದು ಮಾಡಿದರೂ ಅವರು ಮಾಡಿರುವ ಫಲ ಅವರಿಗೆ ಆಗುತ್ತದೆ. ಕಬ್ಬಿಣವನ್ನು ಯಾರೊಬ್ಬರು ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ಅದರೊಳಗಿನ ತುಕ್ಕು ಅದನ್ನು ನಾಶ ಮಾಡಬಲ್ಲದು. ಹಾಗೆಯೇ ಒಬ್ಬ ವ್ಯಕ್ತಿಯನ್ನ ಬೇರೊಬ್ಬರು ನಾಶ ಮಾಡಲಾರರು. ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡುತ್ತದೆ. ಸದಾ ನಿಮ್ಮ ಜೊತೆ ಆತ್ಮವಿಶ್ವಾಸ ಹೊಂದಿದ್ದರೆ ಸಾಧನೆ ಅನ್ನೋ ಮೆಟ್ಟಿಲು ನೀವು ಮಾಡಬಹುದು. ಆಗಿದ್ದೆಲ್ಲ ಒಳ್ಳೆಯದೇ ಆಗಿದೆ, ಆಗಲಿರುವುದೆಲ್ಲವೂ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ನಿನಗೆ ಸಿಗಲಾರದು. ಅತಿ ಯೋಚನೆ, ಚಿಂತೆ, ಕೆಟ್ಟ ಆಲೋಚನೆ ಬಿಡಬೇಕು. ಮನದ ನೋವಿಗೆ ಈ ಮಾತುಗಳೇ ಮದ್ದು. ಭಾವನೆಗಳಿಗೆ ನಿರಂತರವಾಗಿ ಪೆಟ್ಟು ಬಿದ್ದಾಗ ಮಾತು ಮೌನವಾಗುತ್ತದೆ. ಕನಸು ಕಾಣಿ ನಿಮಗೆ ಖುಷಿ ಕೊಡುತ್ತದೆ. ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದು ಯಾರು. ಒಂಟಿಯಾಗಿ ನಡೆಯಲು ಕಲಿ, ಆಗ ಮಾತ್ರ ನಿನ್ನ ಬೆಲೆ ಹೆಚ್ಚಾಗುತ್ತದೆ. ನಿನ್ನನ್ನ ನೀನು ಬದಲಿಸಿಕೊಳ್ಳಬೇಕು. ಯಾರಿಗಾಗಿ ನೀ ಅಳುತ್ತಿರುವೆ? ನೀ ಅತ್ತರೆ ಎಲ್ಲವೂ ಮೊದಲಿನಂತಾಗುತ್ತಾ? ಯಾರಿಗಾಗಿಯೂ ನೀನು ಅಳದಿರು ಮನವೇ. ಸಾವಿರ ವೈರಿಗಳ ವಿರುದ್ಧ ಸಾಧಿಸುವ ಜಯಕ್ಕಿಂತ ನಮ್ಮ ಮೇಲೆ ನಾವೇ ಸಾಧಿಸುವ ವಿಜಯವೇ ದೊಡ್ಡದು. ಮೊದಲು ನಿಮಗೆ ನೀವು ಪ್ರಾಮುಖ್ಯತೆ ಕೊಡುವುದನ್ನು ಪ್ರಾರಂಭಿಸಿ. ಯಾರ ಹಿಂದೆ ಮುಂದೆಯೂ ಸುತ್ತಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದವರಿಗೆ ಪದೇ ಪದೇ ಅರ್ಥ ಮಾಡಿಸುವುದನ್ನು ನಿಲ್ಲಿಸಿಬಿಡಿ. ಇತರರ ಚಿಂತೆ ಮಾಡುವುದನ್ನು ನಿಲ್ಲಿಸಿಬಿಡಿ. ನೀವು ನಿಮ್ಮ ಬಗ್ಗೆ ಯೋಚಿಸಿ. ಈ ಬದುಕಿನಲ್ಲಿ ನಂಬಿಕೆಗೆ ಅರ್ಹರಾಗುವ ವ್ಯಕ್ತಿಗಳು ಸಿಗುವುದು ಬಹಳ ಕಡಿಮೆ. ಹಾಗಾಗಿ ನೀವು ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಂಬುವುದಕ್ಕಿಂತ ಮೊದಲು 100 ಬಾರಿ ಯೋಚನೆ ಮಾಡಿ. ಏಕೆಂದರೆ ನಿಮ್ಮದೇ ಆಗಿರುವ ನಿಮ್ಮ ದೇಹದಲ್ಲಿ ಇರುವ ನಿಮ್ಮ ಸ್ವಂತ ಹಲ್ಲು ನಿಮ್ಮ ನಾಲಿಗೆಯನ್ನು ಕಚ್ಚುತ್ತದೆ. ಪ್ರತಿಯೊಬ್ಬ ಮನುಷ್ಯ ಹರಿಸುವ ಒಂದೊಂದು ಕಂಬನಿಯ ಹನಿಯ ಹಿಂದೆ ಕೂಡ ಆ ವ್ಯಕ್ತಿಯ ಹಿಂದಿನ ಜನ್ಮದ ಕರ್ಮದ ಫಲ ಇರುತ್ತದೆ. ಆ ಕರ್ಮದ ಫಲವನ್ನು ಎಲ್ಲರೂ ಅನುಭವಿಸಲೇಬೇಕು. ಭಗವಂತನು ಕೂಡ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ವಿಧಿಯ ನಿಯಮ. ದೂರದಿಂದ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ಸಂತೋಷದಿಂದ ಸುಖವಾಗಿ ಇರುವಂತೆ ಕಾಣಿಸುತ್ತಾನೆ. ಆದರೆ ಅವನ ಬಗ್ಗೆ ತಿಳಿದಾಗ ಮಾತ್ರ ಅವರ ಜೀವನದ ನಿಜವಾದ ಸತ್ಯ ತಿಳಿಯುವುದು. ನಿನ್ನನ್ನು ನೀನು ನಂಬು. ಕೊನೆವರೆಗೂ ಹಾಯಾಗಿ ಸಂತೋಷವಾಗಿ ಸುಖವಾಗಿರುತ್ತೀಯ. ಯಾರಿಂದ ಏನನ್ನು ನಿರೀಕ್ಷಿಸಬೇಡ. ನಿನ್ನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ. ನಿನ್ನ ನೋವನ್ನು ಯಾರೂ ಗುರುತಿಸುವುದಿಲ್ಲ. ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ. ಆದರೆ ನಿನ್ನ ತಪ್ಪುಗಳನ್ನು ಹುಡುಕುವುದರಲ್ಲಿ ಎಲ್ಲರೂ ಮುಂದೆ ಇರುತ್ತಾರೆ. ನಮ್ಮ ಹತ್ತಿರ ಇದ್ದಾಗ ಎಲ್ಲರೂ ಬಂದರು, ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಜನರಿಗೆ ಹೀಯಾಳಿಸಿ ಮಾತನಾಡುತ್ತೇವೆ. ಆದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಮೌನವು ಸಾಧಕನ ಸಾಧನೆಯ ಮೊದಲ ಮೆಟ್ಟಿಲು. ಒಮ್ಮೆ ಬೇಕು ಒಮ್ಮೆ ಬೇಡ ಎಂದು ನಿಮ್ಮನ್ನು ಬಳಸಿಕೊಳ್ಳುವವರ ಮಧ್ಯೆ ಯಾವತ್ತೂ ಇರಬೇಡಿ. ಧನ್ಯವಾದಗಳು.